ಹೆಸರು ಶ್ಯಾಮಲಾ ಅಂತ. ಓಕೆ ನಮ್ಮ ಸೆರಕೆ ಬಂದು ಬರೋಕ್ ಮುಂಚೆ ಹೇಗಿತ್ತಮ್ಮ ನಿಮ್ಗೆ ತೊಂದರೆ ಎಲ್ಲ ಏನಿತ್ತು? ತುಂಬಾ ತೊಂದರೆ ಇತ್ತಮ್ಮ. ಕಾಲುತ, BP, ಮಂಡಿ ನೋವು, ವೆಯ್ಟ್ ಇದ್ದೆ. ಅದೆಲ್ಲ ಪರವಾಗಿಲ್ಲ. ಓಕೆ ಈಗ ವೆಯ್ಟ್ ಎಷ್ಟಿದ್ರಿ? ನಾನು 87 ಇದ್ದಮ್ಮ. ಓಕೆ ಇವಾಗ 84 ಆಗಿದೆ. 87 ಇದ್ರೆ ಈಗ 84 ಆಗಿದ್ದೀರಾ. ಓಕೆ ನಿಮ್ಗೆ ಕಾಲು ನೋವು ಊತ ಅಂತ ಹೇಳಿದ್ರಲ್ವಾ? ಊತ ತುಂಬಾ ಇತ್ತಮ್ಮ. ಓಕೆ ಆನೆಕಾಲ್ ತರ ಇತ್ತು. ಓಕೆ ಇವಾಗ ಮುಕ್ಕಾಲ್ ಪಾಲ ಪಡೆದ ಇದೆಲ್ಲ ಹಿಡ್ದಿದೆ. ಪಾದ ಸ್ವಲ್ಪ ಪಾದ ಇಳಿಬೇಕು. ಅದು ಪೇನ್ ಆಗ್ತಿತ್ತ ನಿಮ್ಗೆ? ನೋವು ಪೇನ್ ಆಗ್ತಿತ್ತು. ಅದಕ್ಕಾಗಿ ಎಷ್ಟು ಖರ್ಚು ಮಾಡಿದ್ದೀರಮ್ಮ? ಲಕ್ಷಾಂತರ ರೂಪಾಯಿ ಮಾಡಿದ್ದೀನಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ. ಓಕೆ ಸೆರಕೆರೆ ಯೂಟ್ಯೂಬ್ ನೋಡ್ಕೊಂಡ್ ಬಂದ್ರಿ ಅಲ್ವಾ? ಸೆರಕೆರಲ್ಲಿ ಥೆರಪಿ ತಗೊಳ್ಬೇಕಂದ್ರೆ ಹೇಗೆಲ್ಲ ಅನಿಸ್ತಿದೆ? ಚೆನ್ನಾಗಿದೆ. ಅದಕ್ಕೆ ಓಕೆ ಎಷ್ಟು ಪರ್ಸೆಂಟೇಜ್ ಗುಣ ಆಗಿದೆ? 90-95% ಪರವಾಗಿಲ್ಲ. 90-95 ನಾನು ಒಬ್ರು ಯಾರು ಇಲ್ಲದೆ ಆಚೆ ಹೋಗ್ತಾ ಇರ್ಲಿಲ್ಲ. ಇವಾಗ ನಾನು ನಮ್ಮ ಮಗ ಆಟ ಹತ್ತೋ ಸರಿ ನಾನೇ ಬರ್ತೀನಿ, ಅಲ್ಲಿಂದ ಒಬ್ಳೆ ಬರ್ತೀನಿ. ಓಕೆ ಫ್ರೀ ಆಗಿದೆ. ಈಗ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಿರಲ್ವಾ? ಈಗ ಸೆರಕೆರೆ ಬಂದು ಬೆಡ್ ತಗೊಂಡಿದ್ದೀರಾ. ಬೆಡ್ ತಗೊಳ್ಬೇಕಂದ್ರೆ ನಿಮ್ಗೆ ಅಮೌಂಟ್ ವೇಜ್ ಜಾಸ್ತಿ ಅನಿಸ್ಲಿಲ್ವಾ? ಇಲ್ಲ, ಈ ಹಾಸ್ಪಿಟಲ್ಗಳಿಗೆ ಕೊಟ್ಬಿಟ್ಟು ಬರ್ತೀವಿ ಅಷ್ಟೇ. ಮತ್ತೆ ಬಂದ್ರೆ ತಿರುಗಿ ಹೋಗ್ಬೇಕು, ಕೊಡ್ಬೇಕು. ಇದಾದ್ರೆ ನಾವು ಒಂದು ಪರ್ಮನೆಂಟ್ ಆಗಿ ಮನೆಯಲ್ಲಿ ಎಲ್ಲರೂ ತಗೋಬಹುದು ಥೆರಪಿ. ಅದರಿಂದ ಇದು ಒಳ್ಳೇದು ಅನಿಸ್ತು. ದಿನಕ್ಕೆ ಎಷ್ಟು ಥೆರಪಿ ಮಾಡ್ತೀರಾ? 2 ಸಾರಿ ಮಾಡ್ತೀನಮ್ಮ. ಒಂದೊಂದು ಸರಿ ಕ್ಲಾಸಿಗೆ ಬಂದಿರ್ತೀನಿ ಅಂತ ಒಂದು ಸಾರಿ ಮಾಡ್ತೀನಿ. ನೈಟ್ ಪೂರ್ತಿ ಮಾಡ್ತೀನಿ. ನೈಟ್ ಥೆರಪಿ ತಗೊಳ್ತೀರಾ? ನೈಟ್ ಥೆರಪಿ ತಗೊಳ್ಬೇಕಾದ್ರೆ ಏನು ಇಂಪ್ರೂವ್ಮೆಂಟ್ ನಿಮ್ಗೆ ಆಗಿದೆ? ಆರಾಮ ಅನ್ಸುತ್ತಮ್ಮ. ಬೆಳಗ್ಗೆ ಎದ್ದೇಳುವಾಗ ಸ್ವಲ್ಪ ಫ್ರೆಶ್ ಆಗಿರ್ತೀವಿ. ಏನು ಮೈಕೈ ನೋವಲ್ಲ, ಏನಿರೋದಿಲ್ಲ. ಆರಾಮ್ಸೆ ಆಕ್ಟಿವ್ ಇರ್ತೀರಾ. ಓಕೆ ಸೆರಕೆರೆ ಬರುವಂತ ಅಪ್ಪ ಅಮ್ಮಂದಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಸೆರಕೆರೆಗೆ ಬನ್ನಿ, ನಿಮ್ಮ ಏನು ಆರೋಗ್ಯ ನೋಡ್ಕೊಳ್ಳಿ. ಚೆನ್ನಾಗಿದೆ. ಕ್ಲಾಸ್ ಬಂದು ತಗೊಳ್ಳಿ ಥೆರಪಿ. ಓಕೆ ಥ್ಯಾಂಕ್ ಯು.